ಬರ್ರಿ ನೋಡೋಣ ಅಂತಾರೆ. ಹೀಗಾಗಿ ಅಮೇರಿಕಾಗೆ ಏನು ಮಾಡ್ಬೇಕೈತೆ ಎಲ್ಲ ಸ್ವತಃ ಅಮೇರಿಕಾದಲ್ಲೂ ಸಹಿತ ಅಲ್ಲಿ ಕ್ಯಾಬಿನೆಟ್ದಲ್ಲಿ ಆಗಿರ್ಬೋದು, ಸೆನೆಟ್ದಲ್ಲಿ ಆಗಿರ್ಬೋದು, ಅಲ್ಲಿ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಇವರು ವಿರೋಧ ದಿನಕ್ಕೆ ಹೆಚ್ಚಾಗ್ತಾ ಇದರ ಅವಶ್ಯಕತೆ, ಯುದ್ಧದ ಅವಶ್ಯಕತೆ ಇರಲಿಲ್ಲ, ಮತ್ತು ಈಗೂ ಇಲ್ಲ, ಮುಂದೂ ಇಲ್ಲ. ನಾವು ಡಿಪ್ಲೊಮೆಟಿಕ್ ಆಗಿ ಅವ್ರ ಜೊತೆ ವ್ಯವಹಾರ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಪ್ರೆಷರ್ ನಮ್ಮ ಟ್ರಂಪ್ ಅವ್ರ ಮೇಲೆ ಬರೋದರಿಂದಾಗಿ ಸಪೋಸ್ ಯುದ್ಧ ಮಾಡಿ ಕಾಲ್ದಳವನ್ನು ಅಂದರೆ ಸೈನ್ಯವನ್ನು ಕಳಿಸಿ ಸೋತ್ರ ಟ್ರಂಪ್ ಅವ್ರಿಗೆ ಅಷ್ಟೆಲ್ಲ ಇಡೀ ಅಮೆರಿಕಾಗನ ಮುಖಭಂಗ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಯುದ್ಧ ನಮಗೆ ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಒತ್ತಿ ಹೇಳೋದ್ರಿಂದಾಗಿ ಇವರು ಟ್ರಂಪ್ ಆದರೂ ಸಹಿತ 5 ದಿವಸ 10 ದಿವಸ 15 ದಿವಸ ಹಂಗೆ ವಾಡಾವ ಮಾಡ್ತಾಯಿದ್ದಾರೆ, ಇದ್ರ ವಿಸ್ತರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು IRGC ನಮ್ಮ ಇರಾನದ ಏನು ಸೈನ್ಯ ತಂಡದ ಅವ್ರು ಬಂದ ಬಿಡಪ್ಪ ಮ್ಯಾಗೆ ಹೋಗ್ರಿ. 50 ವರ್ಷ ಆದ್ಮೇಲೆ ನಾವು ಇದನ್ನು ಯುದ್ಧ ಮಾಡೋದ್ರೊಳಗೆ ಬರೀ 25, 26, 27 ವರ್ಷದ ಯುದ್ಧ ಅಲ್ಲ ಮಾಡೋಣ ಬರ್ರಿ ಅಂತ ಕರಿತಾ ಇದ್ದಾರೆ. ಇದರ್ಥ ನಾವು ನಿಮ್ಮನ್ನು ಗೆಲ್ತೀವಿ, ಹಾರ್ಮೋಸ್ ಬಿಟ್ಟುಕೊಡೋದಿಲ್ಲ, ಜೊತೆಗೆ ಖರ್ಗ್ ದ್ವೀಪ ಅಂತ ನೀವು ಕನಸಿನ ಮಾತು ತೊಗೊಳ್ಳೋದು ಅಂತ ಮಾತು ಇವತ್ತು ಮಾತಾಡ್ತಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಜನರಲ್ಲಿ ಅಂದರೆ IRGC ದೊಡ್ಡ ಸೈನ್ಯ 10 ಲಕ್ಷ ಸೈನ್ಯದ 10 ಲಕ್ಷ ಸೈನ್ಯ ಅಲ್ಲಿ ಅದ ಅಂತ ಹೇಳಿದ್ದಾರೆ. ಈಗ ತಮ್ಮ ಸೈನ್ಯದ ಎಲ್ಲ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂಡಿಯಾಕ್ಕೆ ಒಂದು ಅವಕಾಶ ಅದು, ನಮ್ಮನ್ನು ನಾವು ಉಳಿಸ್ಕೊಳ್ಳುವಂಥ ದಿಶೆಯಲ್ಲೇ ಹೊಸ ಅರ್ಥನೀತಿ ಇಂಟರ್ನಲ್ಲಿ ಎಲ್ಲರಿಗೂ ಉದ್ಯೋಗಿಸೋದಕ್ಕಾಗಿ ಒಕ್ಕಲ್ತನಕ್ಕೆ ಅಂದ್ರೆ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗ್ಯದ. ಅದಕ್ಕಿರೋ ಸುಲಭದಾರಿ ಒಂದು ಪ್ರತಿಯೊಂದು ಹಳ್ಳಿಗೆ ಗೋಡವನ್ನು ಕಟ್ಟಿಕೊಡುವಂಥ ಒಂದು ದೊಡ್ಡ ಭಯಂಕರವಾದ ಪ್ರಯತ್ನ ಮಾಡಬೇಕಾಗಿದೆ. ಇದರಿಂದಾಗಿ ಸಹಜವಾಗಿ ನಮ್ಮ ರೈತ ಬೆಳೆದ ಬೆಳೆ ಉಳಿಲಿಕ್ಕೆ ಸಾಧ್ಯದ. ಅವ್ನು ಬೆಳೆ ಉಳಿಸ್ಕೊಂಡು ತನಗೆ ಬೇಕಾದಾಗ ಮಾರ್ಕೊಳ್ಳೋಂಥ ಅವಕಾಶ ಆ ಪ್ರತಿ ಹಳ್ಳಿಗೆ ಕೊಟ್ಬಿಟ್ರಿ, ಅದು ಹೋಬಳಿಗೆ ಮಾಡಿಕೊಟ್ರಪ್ಪ, ಪ್ರತಿ ಹೋಬಳಿಗೆ ಮಾಡಿಕೊಟ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ರೈತ ಬೆಳೆದ ಬೆಳೆ ತಾನು ಸ್ವತಃ ಮಾರ್ಕೊಂಡು ಜೊತೆಗೆ ಕಬ್ಬಿನಂಥ ವಿಷಕಾರಿ ಒಂದು ಬೆಳೆ ಅಂತ ಹೇಳ್ತಾನೆ. ಇವತ್ತು ಅದನ್ನು ಏನೂ ಲಾಭ ಇಲ್ಲ. ಒಟ್ಟು ಎರಡೇ ಕೆಲಸ ಆಗ್ತದೆ, ಒಂದು ಸೆರೆ ತಯಾರಾಗ್ತದೆ, ಇನ್ನೊಂದು ಶುಗರ್ ತಯಾರಾಗ್ತದೆ. ಇವೆರಡು ಬಿಟ್ಟು ಮತ್ತೆದಕ್ಕೂ ಇಲ್ಲ. ಆ ಬೆಳೆಯನ್ನು ಇವತ್ತು ನಾವು ಸಂಪೂರ್ಣ ನಾಶ ಮಾಡಲೇಬೇಕಾಗಿದೆ, ಇದಕ್ಕೂ ಉಪಯೋಗ ಇಲ್ಲದಂಥದ್ದು. ಈ